ಮಹಾ ಸಿದ್ಧಿವಿನಾಯಕ ದೇವಸ್ಥಾನ 20 ವರ್ಷದಿಂದ ಶ್ರೀಧರ್ ರೆಡ್ಡಿಯವರು ಗಣೇಶ ದೇವಸ್ಥಾನವನ್ನು ಹೊಸದಾಗಿ ಕಟ್ಟಿಸಿ ಪುಣ್ಯ ವಾಚನ ತುರ್ಣ ಮುಹೂರ್ತ ಮುಂತಾದಂಥ ಶುಭ ಮುಹೂರ್ತದಿಂದ ಎಲ್ಲ ಕಾರ್ಯಕ್ರಮ ಶುರುವಾಗಿ ದೇವರ ಕೃಪೆಯಿಂದ ನಾವು ಇವತ್ತೊಂದು ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಮಾಡಿಸೋಕ್ಕೆ ಅನುಕೂಲ ಆಗಿತ್ತು. ಹಿಂದೂಗಳ ಪಾಲಿಗೆ ಮೊದಲ ಪೂಜಿತ ವಿಘ್ನ ನಿವಾರಕ ವಿಘ್ನೇಶ್ವರ ಗಣೇಶ ಸಿದ್ಧಿವಿನಾಯಕ ಗಜಮುಖ ಏಕದಂತ ವಕ್ರತುಂಡ ಲಂಬೋದರ ಹೇರಂಬ ಮೂಷಕ ವಾಹನ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುವಂತಹ ಗಣಪತಿಗೆ ಹಿಂದೂಗಳ ಆರಾಧ್ಯ ದೇವಗಳ ಪೈಕಿ ಮೊದಲನೆಯ ಪೂಜಿತ ಅಂತಲೇ ಈ ವಿಘ್ನ ನಿವಾರಕನಿಗೆ ಪೂಜೆಯನ್ನ ಸಲ್ಲಿಸ್ತೇವೆ. ಯಾವುದೇ ಶುಭ ಸಮಾರಂಭಗಳು ಯಾವುದೇ ಕಾರ್ಯಗಳನ್ನ ಆರಂಭಿಸಬೇಕು ಅಂದ್ರೆ ಮೊದಲನೆಯ ಪೂಜಿತ ವಿಘ್ನ ನಿವಾರಕ ವಿಘ್ನೇಶ್ವರ ಗಣಪತಿಯ ಲಂಬೋದರ ಇತ್ಯಾದಿ ಹೆಸರುಗಳಿಂದ ನಾವು ಕಾಣ್ತೇವೆ. ಜಗತ್ತಿನ ಎಲ್ಲೆಡೆಯೂ ಕೂಡ ನಾವು ಗಣಪತಿಯ ಮಂದಿರಗಳನ್ನ ನೋಡಬಹುದು. ಹಾಗೆಯೇ ಎಲ್ಲೆಲ್ಲಿ ಹಿಂದೂಗಳು ನೆಲೆಸಿದ್ದಾರೋ ಅಲ್ಲೆಲ್ಲ ಕಡೆ ಕೂಡ ಯಾವುದೇ ಶುಭ ಕಾರ್ಯಗಳಿಗೆ ಗಣಪತಿಯನ್ನ ನಾವು ಮೊದಲನೇ ಪೂಜೆಯನ್ನ ಗಣಪತಿಗೆ ಸಲ್ಲಿಸ್ತೇವೆ. ಅಂತಹ ಗಣಪತಿಯ ನೂತನ ದೇವಾಲಯ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಗೊಲ್ಲಹಳ್ಳಿ ರಸ್ತೆಯಲ್ಲಿನ ಬಾಲಾಜಿ ಲೇಔಟ್ ನಲ್ಲಿ ಇಲ್ಲಿನ ಬಿಲ್ಡರ್ ಕಮ್ ಡೆವಲಪರ್ ಆಗಿರುವಂತಹ ಶ್ರೀಧರ್ ರೆಡ್ಡಿರವರ ನೇತೃತ್ವದಲ್ಲಿ ಈ ಒಂದು ಅತ್ಯಂತ ಸುಂದರವಾದಂತಹ ಮಹಾ ಸಿದ್ಧಿ ವಿನಾಯಕ ಗಣಪತಿಯ ಮಂದಿರ ನಿರ್ಮಾಣವಾಗಿತ್ತು. 20 ವರ್ಷಗಳ ಹಿಂದೆ ಅತ್ಯಂತ ಸಣ್ಣ ಮಂದಿರ ಇಲ್ಲಿ ನಿರ್ಮಾಣವಾಗಿತ್ತು. ಈಗ ಬೃಹದಾಕಾರವಾದಂತಹ ಮಂದಿರವನ್ನ ನಿರ್ಮಿಸಲಾಗಿದೆ. ಇದರ ಲೋಕಾರ್ಪಣಾ ಕಾರ್ಯಕ್ರಮ ಇದೇ 17ರಿಂದ 19ರವರೆಗೆ 3 ದಿನಗಳ ಕಾಲ ವಿಧಿವಿಧಾನಗಳೊಂದಿಗೆ ನಡೆಯಿತು. ಎಲ್ಲ ಆಚಾರ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಸಂಪನ್ನಗೊಂಡಿದ್ದವು. ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂತಹ ಗೋಪಿನಾಥ್ ರೆಡ್ಡಿರವರು ಹಾಗೆಯೇ ಈ ಒಂದು ದೇವಾಲಯದ ಟ್ರಸ್ಟಿ ಆಗಿರ್ತಕ್ಕಂತಹ ಶ್ರೀಧರ್ ರೆಡ್ಡಿರವರು ಹಾಗೆಯೇ ಸಾವಿರಾರು ಸಂಖ್ಯೆಯಲ್ಲಿನ ನಿತ್ಯವೂ ಕೂಡ ಭಕ್ತಾದಿಗಳು ಬಂದು ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅತ್ಯಂತ ಸುಂದರವಾದಂತಹ ಬಿಳಿ ಶಿಲೆಯಲ್ಲಿ ಈ ಒಂದು ದೇಗುಲ ನಿರ್ಮಾಣಗೊಂಡಿದೆ. ಹಾಗೆಯೇ ಗೋಪುರ ಹಾಗೆ ಕಳಶ ಇವೆಲ್ಲವೂ ಕೂಡ ಪ್ರತಿಷ್ಠಾಪನೆ ಆಗಿದೆ. 3 ದಿನಗಳ ಕಾಲ ನಡೆದಂತಹ ಈ ಒಂದು ವಿಶಿಷ್ಟವಾದಂತಹ ಈ ಲಂಬೋದರನ ವಿಘ್ನ ನಿವಾರಕನ ಗಣಪತಿಯ ಮಂದಿರದ ಆ ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ.
ಹೌದು, ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಶ್ರೀ ಮಹಾಸಿದ್ಧಿ ವಿನಾಯಕ ಮಂದಿರದ ದ್ವಾರ ಬಾಗಿಲಿನಲ್ಲಿಯೇ ನಾಗರ ಕಲ್ಲುಗಳನ್ನ ನಿರ್ಮಾಣ ಮಾಡಲಾಗಿದೆ. ಇದು ಅತಿ ಸಣ್ಣದಾಗಿದ್ದಂತಹ ಮಂದಿರ ಇದಾಗಿತ್ತು. ಇದೀಗ ಬೃಹದಾಕಾರವಾದಂತಹ ಮಂದಿರ ಇಲ್ಲಿ ನಿರ್ಮಾಣವಾಗಿದೆ. ಒಂದ್ ಕಾಲದಲ್ಲಿ ಈ ರಸ್ತೆಯಲ್ಲಿ ನಡ್ಕೊಂಡು ಬರೋದಕ್ಕೆ ಜನ ಭಯ ಪಡ್ತಿದ್ರು. ಇವತ್ತು 24 ಗಂಟೆಗಳ ಕಾಲವೂ ಕೂಡ ಈ ಒಂದು ರಸ್ತೆಯಲ್ಲಿ ಜನ ಓಡಾಡ್ತಾರೆ. ಈ ಲೇಔಟ್ ಅತಿ ವೇಗವಾಗಿ ಅಭಿವೃದ್ಧಿ ಆದಂತಹ ಲೇಔಟ್ ಆಗಿದೆ. ಇದುವೇ ಬಾಲಾಜಿ ಲೇಔಟ್. ಈ ಒಂದು ಲೇಔಟ್ ಅನ್ನ ನಿರ್ಮಾಣ ಮಾಡಿದಂತವರ ಶ್ರೀಧರ್ ರೆಡ್ಡಿರವರು ಆ ಒಂದು 20 ವರ್ಷಗಳ ಹಿಂದೆ ಸಣ್ಣ ಮಂದಿರವನ್ನ ನಿರ್ಮಾಣ ಮಾಡಿದ್ರು. ಇವತ್ತು ಬೃಹದಾಕಾರದ ಮಂದಿರವನ್ನ ನಿರ್ಮಾಣ ಮಾಡಿ ಇಲ್ಲಿ ವಿಘ್ನ ನಿವಾರಕನನ್ನ ಅಂದ್ರೆ ಮಹಾಸಿದ್ಧಿ ವಿನಾಯಕನನ್ನ ಪ್ರತಿಷ್ಠಾಪಿಸಿದ್ದಾರೆ. 3 ದಿನಗಳ ಕಾಲ ಶ್ರೀಧರ್ ರೆಡ್ಡಿರವರ ಕುಟುಂಬದವರು ಮತ್ತು ಟ್ರಸ್ಟಿಗಳು ಮತ್ತು ಭಕ್ತಾದಿಗಳ ಸಮ್ಮುಖದಲ್ಲಿ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮವು ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ರೆಡ್ಡಿಯವರು ಗಣೇಶ ದೇವಸ್ಥಾನವನ್ನು ಹೊಸದಾಗಿ ಕಟ್ಟಿಸಿ ಇವತ್ತು ಈ ಭಾಗದಲ್ಲಿ ಒಂದು ಒಳ್ಳೆಯ ದೇವಸ್ಥಾನ ಬಂದಿದೆ. ಅನೇಕ ಜನ ಭಕ್ತಾದಿಗಳು ಮತ್ತು ಈ ಭಾಗದಕ್ಕೆ ಅವಶ್ಯಕತೆ ಇರತಕ್ಕಂತಹ ಒಂದು ಅತಿ ವಿಜೃಂಭಣೆಯಿಂದ ಪೂಜೆಗಳಾಗಲಿ, ಗಣೇಶನ ವರಪ್ರಸಾದ ಎಲ್ಲ ಭಕ್ತಾದಿಗಳು ಸಿಗಲಿ ಅಂತ ಆಶಿಸ್ತೇನೆ. ಪಕ್ಕದಲ್ಲೇ ದೇವಸ್ಥಾನ ಇತ್ತು. ನಾನು ಗಣೇಶನ ಪೂಜೆಗೆ ಬರ್ತಾ ಇದ್ದೆ. ಸುಮಾರು ಒಂದು 5,000ಕ್ಕಿಂತ ಹೆಚ್ಚು ಜನ ಸೇರ್ತಾಯಿದ್ರು. ಇವತ್ತು ಹೊಸ ಜನ ಕೂಡ ಬಂದಿದ್ದಾರೆ, ಹೊರಗಡೆಯಿಂದ ಕೂಡ ಜನ ಬಂದಿದ್ದಾರೆ. ಇಲ್ಲಿ ಒಂದು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಡೀಬೇಕು ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಬೇಕು ಮತ್ತು ನಮ್ಮ ಜನರ ನಂಬಿಕೆ ಇವು ಕೂಡ ಹೆಚ್ಚಾಗಬೇಕು. ಆ ದೃಷ್ಟಿಯಿಂದ ಈ ದೇವಸ್ಥಾನ ಉಪಯೋಗವಾಗ್ತದೆ ಅನ್ನೋತಕ್ಕಂಥ ಭಾವನೆ.
ಕೂಡ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಈ ಭಗವಂತನಿಗೆ ಪೂಜೆಗಳನ್ನ ಸಲ್ಲಿಸ್ತಾರೆ, ಆಶೀರ್ವಾದವನ್ನ ಪಡೆದುಕೊಳ್ತಾರೆ. ಇನ್ನು ಈ ಲೇಔಟ್ ನಲ್ಲಿ ನೆಲೆಸಿರ್ತಕ್ಕಂಥವರೆಲ್ಲರೂ ಕೂಡ ನಿವೇಶನಗಳನ್ನ ಅಂದ್ರೆ ಸೈಟ್ ಗಳನ್ನ ಖರೀದಿಸಿಕೊಂಡು ದೇಶ ವಿದೇಶಗಳಲ್ಲೂ ಕೂಡ ನೆಲೆಸಿದ್ದಾರೆ. ಅವರು ಕೂಡ ಇಂದಿಗೂ ಈ ಭಗವಂತನಿಗೆ ಅರ್ಪಣೆಗಳನ್ನ ಅಲ್ಲಿಂದಲೇ ಕಳಿಸ್ತಾರಂತೆ. ಈ ಒಂದು ವಿಶೇಷವಾದಂತಹ ಲೋಕಾರ್ಪಣಾ ಕಾರ್ಯಕ್ರಮ 3 ದಿನಗಳ ಕಾಲ ವಿಶೇಷವಾಗಿ ನಡೆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಗೋಪಿನಾಥ್ ರೆಡ್ಡಿರವರು ಹಾಗೆ BV ರೆಡ್ಡಿರವರು ಹಾಗೆ ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಿದ್ದರು. ಈ ಒಂದು ದೇಗುಲದ ಇತಿಹಾಸ ಮತ್ತು ನಿರ್ಮಾಣವಾದ ಇತಿಹಾಸದ ಬಗ್ಗೆ ಶ್ರೀಧರ್ ರೆಡ್ಡಿರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಭದ್ರಂ ಪದ್ಯೆ ಮಾಗ್ರವಿರಿಜತ್ರ ಶ್ರೀರಂಗೇ ತುಟ್ಟವಾನ್ ದಂದನೋಭಿ ವಿಜೇಮ ದೇವಹಿತಂ. ಸಿದ್ಧಿವಿನಾಯಕ ದೇವಸ್ಥಾನ 20 ವರ್ಷದಿಂದ ಇದೆ, ಪೂಜೆ ಆಗ್ತಾ ಇದೆ. ಗೊಲ್ಲಳ್ಳಿ ಗ್ರಾಮದಲ್ಲಿ, ಎಲೆಕ್ಟ್ರಾನ್ ಸಿಟಿ ಪಕ್ಕದಲ್ಲಿ ಗೊಲ್ಲಳ್ಳಿ ಗ್ರಾಮದಲ್ಲಿ 20 ವರ್ಷದಿಂದ ಪೂಜೆ ಆಗ್ತಾ ಇದೆ. ಅದು ಸಣ್ಣ ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಮೇಲೆ ಹೈ ಟೆನ್ಷನ್ ಲೈನ್ ಹೋಗಿತ್ತು. ಆಮೇಲೆ ಅದು ಸ್ವಲ್ಪ ಪ್ರಕಾರ ಇರಲಿಲ್ಲ. ಹಾಗಾಗಿ ನಮಗೇನೋ ಆ ದೇವರಲ್ಲಿ ತುಂಬ ಭಕ್ತಿ ಇಲ್ಲಿರ್ತಕ್ಕಂಥ ಜನಗಳೆಲ್ಲ ಬಂದು ಅಲ್ಲ ಅರ್ಕೆ ಮಾಡ್ಕೊಂಡೋದ್ರೆ ತುಂಬ ಅವ್ರಿಗೆಲ್ಲ ಒಳ್ಳೆಯದಾಗಿದೆ. ಈಗಲೂ ಅಲ್ಲಿ ನಮ್ಮ ಈ ಹೊರದೇಶದಿಂದ ಕೂಡ ಮಂತ್ಲಿ 500 ರೂಪಾಯಿ ಆ ಥರ ಎಲ್ಲ ಕಳಿಸ್ಕೊಡ್ತಾರೆ. ಅದರಿಂದ ನಾವೆಲ್ಲ ಮನೆ ಎಲ್ಲ ಕಟ್ಕೊಂಡು ಚೆನ್ನಾಗಿರ್ತೀವಿ. ನಾವು ಈ ಥರ ಇದು ಮಾಡಬಾರ್ದು ಅಂತೇಳಿ ನಾವು ಇಲ್ಲಿ ಒಂದು ದೇವಸ್ಥಾನ, ಒಳ್ಳೆ ದೇವಸ್ಥಾನ ಮಾಡಬೇಕು ಅಂತ ಭಗವಂತ ನಮಗೆ ಕರುಣಿಸಿದ್ರು. ಕೆಲವು ಸಹಾಯದಿಂದ ನಾನು ಈ ದೇವಸ್ಥಾನ ಸುಮಾರು 3 ವರ್ಷಗಳಿಂದ ಮಾಡಿ ಈ ವರ್ಷ ಅದು ಪುನರ್ ಪ್ರತಿಷ್ಠಾಪನೆ ಮಾಡಿದ್ವಿ. ತುಂಬ ಇಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರಿಗೆ ಆಗಲಿ, ಇಲ್ಲಿ ಸುಮಾರು ಅಪಾರ್ಟ್ಮೆಂಟ್ಗಳು, ಸುಮಾರು ಜನ ಇದ್ದಾರೆ. ಇಲ್ಲೆಲ್ಲ ಬಂದು ಭಕ್ತಾದಿಗಳು ಕೈ ಮುಕ್ಕೊಂಡು ಅವ್ರ ಹರಕೆಗಳೆಲ್ಲ ಭಗವಂತ ತೀರಿಸ್ತಾರೆ. ಹಾಗಾಗಿ ನಮಗೂ ಒಳ್ಳೆಯದಾಗುತ್ತೆ ಅಂಥೇಳಿ ಆ ಭಗವಂತ ಎಲ್ಲ ವಿಘ್ನಗಳು, ಎಲ್ಲ ಸರ್ವೋಜನ ಸುಖಿನೋ ಭವ, ಎಲ್ಲರೂ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಅಂತ ಆ ಮನೋಭಾವದಿಂದ ಒಂದು ದೇವರ ಕೃಪೆಯಿಂದ ನಾವು ಇವತ್ತೊಂದು ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಮಾಡಿಸೋಕ್ಕೆ ಅನುಕೂಲ ಆಗಿತ್ತು. ಧ್ವಜಸ್ತಂಭ, ನಾಗರ ಕಲ್ಲು ಹಾಗೆ ಅತ್ಯಂತ ಸುಂದರವಾದಂತಹ ಮಹಾಸಿದ್ಧಿ ವಿನಾಯಕನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ವಿಶಾಲವಾದಂತಹ ಪ್ರಾಂಗಣದಲ್ಲಿ ಈ ಒಂದು ದೇಗುಲ ನಿರ್ಮಾಣಗೊಂಡಿದೆ. ಬೆಂಗಳೂರು ಆಧುನಿಕತೆಯನ್ನ ಮೈಗೂಡಿಸ್ಕೊಳ್ತಾ ಇರ್ತಕ್ಕಂಥ ನಗರ ಅಂತ ಹೇಳ್ತೇವೆ. ಹಾಗೆಯೇ ಇದೊಂದು ಹೈಟೆಕ್ ಸಿಟಿ. ಆಧ್ಯಾತ್ಮಿಕತೆ ಕಡಿಮೆ ಆಗ್ತಿದೆ, ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಗಳಿಗೆ ಮೊರೆ ಹೋಗ್ತಿದ್ದೇವೆ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಈ ಒಂದು ಪೂಜೆಗಳು, ಈ ಒಂದು
ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇವೆಲ್ಲವನ್ನು ನೋಡ್ತಾ ಇದ್ರೆ ನಾವು ನಮ್ಮ ಪೂರ್ವಜರು ಹಾಕಿಕೊಟ್ಟಂತ ಹಾದಿಯಲ್ಲೇ ನಡೀತಿದ್ದೇವ ಅನ್ಸತ್ತೆ. ಈ ಒಂದು ದೇಗುಲ ನಿರ್ಮಾಣವಾಗಿದ್ದರ ಬಗ್ಗೆ ಇಲ್ಲಿನ ಪುರೋಹಿತರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ವೇದವ್ಯಾಸಾಯನ್ ಭಾರತೇನ್ ನಮಃ ಸರಸ್ವತೇ ನಮಃ ಶ್ರೀ ವಾಸರಿ ಬ್ರಹ್ಮಣಿ ಶ್ರೀ ಮಹಾಲಕ್ಷ್ಮೀ ಶ್ರೀಮನ್ನಾರಾಯಣಾಯ ನಮಃ ಶ್ರೀ ತಂತ್ರ ಸಾರೋಕ್ತನಂತ್ರ ದೇವತಾಭ್ಯೋ ನಮಃ ಏಕ ವಿದ್ಮಹಿ ವಕ್ರತುಂಡಾದಿನೋದಂತಿ ಪ್ರಚೋದಯಾತ್. ಶ್ರೀ ಹರಿವಾಯ ಗುರುಗಳ ಅನುಗ್ರಹದಿಂದ ಇದನ್ನೊಂದು ವಿಶೇಷವಾದ ಮಹಾಗಣಪತಿ ಸನ್ನಿಧಾನದಲ್ಲಿ ಮಹಾಗಣಪತಿ ಪುನರ್ ಸ್ಥಾಪನೆ ಆಗಿದೆ. ಇಂಥ ಒಳ್ಳಳ್ಳಿ ಗ್ರಾಮದಲ್ಲಿ ದಿನಾಂಕ 17/2/2025 ಆ ಬೆಳಗಿನ ಕಾರ್ಯಕ್ರಮ 8 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು, ಪ್ರತಿಯೊಂದು ದೇವತಾರ್ಚನೆ, ಶಿಲ್ಪಾಗ್ರಹ, ಪುಣ್ಯಾಹವಚನ, ತುರ್ಣ ಮುಹೂರ್ತ ಮುಂತಾದಂಥ ಶುಭ ಮುಹೂರ್ತದಿಂದ ಎಲ್ಲ ಕಾರ್ಯಕ್ರಮ ಶುರುವಾಗಿ ಗಯಾ ರುದ್ರಾದಿ ಹೋಮಗಳು ಮಾಡಿದ್ದಾರೆ. ಹಾಗೆ ಈ ದಿನಾದಂಥ ಪ್ರತಿದಿನವೂ ಮಹಾಗಣಪತಿ ಅನುಗ್ರಹದಿಂದ ಹಾಗೆ 2ನೇ ದಿನದಂಥ 18ನೇ ದಿನ ಮಂಗಳವಾರದಂದು ಬೆಳಗ್ಗೆ 7 ಗಂಟೆಯಿಂದ ಪ್ರಾಯಶ್ಚಿತ ಪೂರ್ಣಾವತಿ, ನವಗ್ರಹ ಯಾಗ, ಪವಮಾನ, ಹಾಗೆ ಸಂಕೋಚನ, ಜೀವೋತ್ತಮ, ಈಗ ಬಿಂಬಲ ಸಂಚನ ಇಂಥ ಕಾರ್ಯಕ್ರಮ ಮೊದಲು ಅದೇ ದಿನ ಸಂಜೆಯಲ್ಲಿ ಸಮಸ್ತ ಮಹಾಗಣಪತಿ ಬಿಂಬೋದ್ಧಾರವನ್ನು ನೇತ್ರಾವಧಿಶುದ್ಧರ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗೆ 19ನೇ ತಾರೀಕಂತ ಇಂದು ಈ ದಿನದಂದು ಮಹಾಗಣಪತಿ ಪ್ರತಿಷ್ಠಾಪನೆ ಮುಹೂರ್ತ ಬೆಳಗ್ಗೆ 6ರಿಂದ ಶುರುವಾಗಿದ್ದು, ಮಹಾಗಣಪತಿ ಪ್ರತಿಷ್ಠಾಪನಾ ಹೋಮ ಹಾಗೆ ಮೀನ ಲಗ್ನದಲ್ಲಿ ಪ್ರತಿಷ್ಠಾಪನೆ ಆಯಿತು. ಆ ತತ್ವಾದಿ ಹೋಮ, ಅಥರ್ವಶೀರ್ಷ ಯಾಗ ನೂತನವಾಗಿ ನಿರ್ಮಾಣಗೊಂಡು ಇದು ಲೋಕಾರ್ಪಣೆಯೂ ಆಗಿದೆ. ಭಕ್ತಾದಿಗಳು ಇನ್ನು ಈ ವಿಶಾಲವಾದಂತಹ ಪ್ರಾಂಗಣದಲ್ಲಿ ನೆಲೆಸಿರುವಂತಹ ಸಿದ್ಧಿ ವಿನಾಯಕನನ್ನ ನಿತ್ಯವೂ ಕೂಡ ಪೂಜಿಸಬಹುದು ಮತ್ತು ಆ ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.